ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಖಾರ ಪೊಂಗಲ್ ಮಾಡೋದಕ್ಕೆ 3/4 ಕಪ್ಪಷ್ಟು ಹೆಸರುಬೇಳೆ ಬೇಕು. ಆಮೇಲೆ 1 ಕಪ್ಪಷ್ಟು ಅಕ್ಕಿ ಬೇಕು. ಓಕೆ, ನೋಡಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ 3/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅಂದರೆ ನೀರಲ್ಲಿ ತೊಳೆದು ಆಮೇಲೆ ಬೇಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಹೆಸರುಬೇಳೆನ ತೊಳೆಯೋಕೆ ಹಾಕಿದ್ದೀನಿ. ಮತ್ತು ಇವಾಗ ಅಕ್ಕಿನ ಹಾಕೋಣ. ಓಕೆ, ಇವಾಗ ನೀರಲ್ಲಿ 1-2-3 ಸಲ ಇದನ್ನು ವಾಶ್ ಮಾಡೋಣ ಆಯಿತಾ. ಚೆನ್ನಾಗಿ ತೊಳೆದು ಆಮೇಲೆ ನಾವಿದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ ಆಯಿತಾ. ಓಕೆ, ನೋಡಿ 1-2-3 ಸಲ ತೊಳ್ಕೊಬೇಕು ಚೆನ್ನಾಗಿ. ಅದರಲ್ಲಿರೋ ಏನೇನು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೋಗುತ್ತೆ. ಅಂದರೆ ಏನಾದರೂ ಗಲೀಜಿದ್ರೆ ಹೋಗುತ್ತೆ ಅಂತ. ಓಕೆ, ನಾನು ಕುಕ್ಕರ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ನೀರು ಮರಳಬೇಕಾದ್ರೆ ಅಕ್ಕಿ ಮತ್ತು ಹೆಸರುಬೇಳೆ ಏನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕುಕ್ಕರಲ್ಲಿ ಹಾಕಿಡೋಣ. ಓಕೆ, ನಾನು ಯಾವಾಗ್ಲೂ ಲೈಕ್ ಒಬ್ರಿಗೆ ಮಾಡಬೇಕಾದ್ರೆ ಈ ಥರ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟು ಅದರೊಳಗಡೆ ಚಿಕ್ಕ ಪಾತ್ರೆಯಲ್ಲಿ ನಮಗೇನು ಬೇಕು ಅದನ್ನು ಲೈಕ್ ಇವಾಗ ಅಕ್ಕಿ ಹೆಸರುಬೇಳೆನ ಬೇಯಿಸಿಟ್ಕೊಳ್ತೀನಿ. ಅದು ಬೇಗ ಆಗುತ್ತೆ ಅಂದ್ಬಿಟ್ಟು. ಓಕೆ, ನೋಡಿ ಇವಾಗ ನಾನು ಅಕ್ಕಿ ಮತ್ತು ಹೆಸರುಬೇಳೆನ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಓಕೆ, ಇವಾಗ 1-2 ವಿಷಲ್ ಕೊಡೋಣ ಆಯಿತಾ. 2-3 ವಿಷಲ್ ಕೊಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ಓಕೆ, ನೋಡಿ, ಆ್ಯಕ್ಚುಲಿ ಯಾರಿಗಾದ್ರೂ ಒಬ್ಬರಿಗೆ ಬೆಳಗ್ಗೆ ಬೇಗ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ಥರ ಕುಕ್ಕರ್ ಒಳಗಡೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಓಕೆ, ಇವಾಗ 2-3 ವಿಷಲ್ ಕೂಗಿಸ್ಕೊಳ್ಳೋಣ ಆಯಿತಾ. ಬನ್ನಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ 2-3 ವಿಷಲ್ ಓಡಿಸೋಣ. ಓಕೆ, ಕುಕ್ಕರ್ ಇವಾಗ ಮತ್ತು ಇನ್ನೊಂದು ವಿಷಲ್ ಹೊಡ್ಸ್ಕೊಂಡ್ರೆ ಪೊಂಗಲ್ಗೆ ಏನೇನು ಬೇಕು ಲೈಕ್ ಮೇಯ್ನ್ ಇಂಗ್ರೀಡಿಯೆಂಟ್ಸು ನಮಗೆ ರೆಡಿ ಆಗುತ್ತೆ. ಅಂದರೆ ಅನ್ನ ಬೇಳೆ ಬೇಯಿಸ್ಕೊಂಡಿದ್ರೆ ಆಡ್ಲಿ ಒಂದು 5-10 ನಿಮಿಷದಲ್ಲಿ ನಾವು ಪೊಂಗಲ್ ಮಾಡ್ಕೊಬೋದು. ನೋಡಿ, ಸಾರಿ 3ನೇ ವಿಷಲು. ಇವಾಗ ನಾನು ಕುಕ್ಕರು ಲೈಕ್ ಸ್ಟವ್ನ ಆಫ್ ಮಾಡ್ಕೊತೀನಿ. ಓಕೆ, ನೋಡಿ ನಾವು ಏನೇನು ಒಗ್ಗರಣೆ ಹಾಕ್ಕೊಬೇಕು ಅಂತ ನಾನು ಎಲ್ಲನೂ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹೇಳ್ತೀನಿ ಏನೇನು ಒಗ್ಗರಣೆಗೆ ತೊಗೊಂಡಿದ್ದೀನಿ ಅಂತ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಜಸ್ಟ್ 10 ಮಿನಿಟ್ಸಲ್ಲಿ ಪೊಂಗಲ್ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ. ಓಕೆ, ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಹಸಿಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಇಂಗು. ಓಕೆ, ಇದಿಷ್ಟು ಐಟಮ್ಸ್ ನಮ್ಮ ಹತ್ರ ರೆಡಿ ಇದ್ದರೆ ಜಸ್ಟ್ 10 ಮಿನಿಟ್ಸಲ್ಲಿ ನಾವು ಖಾರ ಪೊಂಗಲ್ ಮಾಡಿ ಲೈಕ್ ಇಟ್ಸ್ ಒನ್ ಆಫ್ ದಿ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಆಯಿತಾ. ಓಕೆ, ಇವಾಗ ಒಗ್ಗರಣೆಗೆ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಓಕೆ, ನೋಡಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಯಿತಾ. ಓಕೆ, ನೋಡಿ ಕಾಣಿಸ್ತಾ ಇದೆಯಾ? ಓಕೆ, ನೋಡಿ
ನಾನಿಲ್ಲಿ ಮೆಣಸು, ಗೋಡಂಬಿ, ಹಸಿಮೆಣಸಿನ್ಕಾಯಿ ಅದಷ್ಟು ಒಗ್ಗರಣೆಗೆ ಹಾಕಿದ್ದೀನಿ. ಫಸ್ಟು ನೋಡಿ, ಸ್ವಲ್ಪ ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ಜೀರಿಗೆ ಮತ್ತು ಕೊಬ್ಬರಿ ಮತ್ತು ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಶುಂಠಿ ಹಾಕೋದು ಮರ್ತಿರುತ್ತೆ. ಓಕೆ, ನೋಡಿ ಇವಾಗ ಚೆನ್ನಾಗಾಗಿದೆ. ಇವಾಗ ಜೀರಿಗೆ ಮತ್ತು ಒಣ ಕೊಬ್ಬರಿ ಹಾಕ್ತೀನಿ. ನೋಡಿ, ಶುಂಠಿ ಹಾಕ್ತಾಯಿದ್ದೀನಿ. ಓಕೆ, ಶುಂಠಿನ ಒಂದೆರಡು ನಿಮಿಷ ನಂಗೆ ಮರ್ತೋಯ್ತು, ಆಗಲೇ ಹಾಕ್ಬಿಟ್ಟೆ. ಓಕೆ, ಇಟ್ಸ್ ಡನ್. ಇವಾಗ ಜೀರಿಗೆ, ಕೊಬ್ಬರಿ ಮತ್ತು ಜೀರಿಗೆ ಮತ್ತು ಕರಿಬೇವು, ಹಿಂಗು, ಓಕೆ, ಇಷ್ಟನ್ನು ಹಾಕಿದರೆ ಮುಗೀತು. ನೋಡಿ ಇಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಹಿಂಗನ್ನ ನೀರಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಹಾಕಬೇಕು. ನಾನು ಇವಾಗ ನೀರು ಹಾಕ್ತೀನಲ್ಲ, ಅಲ್ಲೇ ಅದು ಇದು ಮೆಲ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಆಯಿತಾ? ಓಕೆ, ಕುಕ್ಕರಲ್ಲಿ ಅನ್ನ ಮತ್ತು ಹೆಸರುಬೇಳೆ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ಲ, ಓಕೆ, ಇವಾಗ ಒಗ್ಗರಣೆಗೆ ಹಾಕಿದರೆ ಪೊಂಗಲ್ ಈಸ್ ರೆಡಿ. ಓಕೆ, ಕಾಣಿಸ್ತಾ ಇದೆಯಾ? ನೋಡಿ, ಇಷ್ಟು ಚೆನ್ನಾಗಿ ಆಗಿದೆ. ಓಕೆ, ನಿಮಗೇನಾದರೂ ನಾನು ಮಾಡ್ತಿರೋ ಕುಕ್ಕಿಂಗ್ ಚಾನೆಲ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಗ್ರೋ ಆಗಲಿಕ್ಕೆ. ಓಕೆ, ಇಷ್ಟು ಚೆನ್ನಾಗಿ ಪೊಂಗಲ್ ರೆಡಿ ಆಗುತ್ತೆ. ಥ್ಯಾಂಕ್ ಯು ಆಲ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಚಾನೆಲ್ನ ಯಾರ್ಯಾರು ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.